8 ಮಂದಿಗೆ 80,000 ರೂಪಾಯಿ ಪೇ ಮಾಡೇವಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಉದಯಪುರ ಸೀರೀಸ್ 4ನೇ ವಿಡಿಯೋಕ್ಕೆ ನಿಮಗೆ ಸ್ವಾಗತ ರೀ. ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ, ನಾವು ಬಂದಿದ್ವಿ ಉದಯಪುರದಿಂದ ಮೋಟೋ ಲಾಗ್ ಮಾಡ್ಕೊಂತ ಬಂದಿದ್ವಿ ಕುಂಬಲ್ಗಡ್ಗೆ. ಕುಂಬಲ್ಗಡ್ ಅನ್ನೋದ ಒಂದು ಬ್ಯೂಟಿಫುಲ್ ಪ್ಲೇಸ್ ರೀ ರಾಜಸ್ಥಾನ್ ಒಳಗೆ. ರಾಜಸ್ಥಾನ್ ಹಿಂಗೂ ಇರುತ್ತಾ ಅಂತೇಳಿ ನೀವು ಈ ವಿಡಿಯೋ ಒಳಗೆ ನೋಡಕ್ ಸಿಗುತ್ತೆ. ಕುಂಬಲ್ಗಡ್ ಫೇಮಸ್ ಐತಿ ಇದ್ರದ್ದು ಕುಂಬಲ್ಗಡ್ ಫೋರ್ಟಿಗೆ. ಕುಂಬಲ್ಗಡ್ ಫೋರ್ಟಿಗೆ ಇನ್ನೊಂದು ಹೆಸರಿಂದನೂ ಕರೀತಾರೆ, ದ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತೇಳಿ. ವಾಲ್ ಆಫ್ ಇಂಡಿಯಾ ಅಂತ ನೋಡ್ಕೊಂಡು ನಿಮ್ಗೆ ಒಂದು ತೆಲಾಗ ಬಂದಿರ್ಬೋದು ಗ್ರೇಟ್ ವಾಲ್ ಆಫ್ ಚೈನಾ ಅಂತೇಳಿ. ಹಂಗೇನು ಗ್ರೇಟ್ ವಾಲ್ ಆಫ್ ಚೈನಾ ಫಸ್ಟ್ ನಂಬರ್ ಒಳಗೆ ಐತಲ್ಲ, ಸೆಕೆಂಡ್ ನಂಬರ್ ಒಳಗೆ ಇರೋದನ್ನ ಕುಂಬಲ್ಗಡ್ ಫೋರ್ಟ್ ವಾಲ್ ರೀ. ಕುಂಬಲ್ಗಡ್ ಒಳಗೆ ಎಲ್ಲಿ ಸ್ಟೇ ಮಾಡತ್ತೇನು ಗೊತ್ತ್ರಿ? ದ ಬ್ಯೂಟಿಫುಲ್ ಫತೇ ಸೂಟ್ಸ್ ಬೈ ಫತೇ ಸಫಾರಿ 5 ಸ್ಟಾರ್ ಪ್ರಾಪರ್ಟಿ ಒಳಗೆ ಇವತ್ತಿನ ನಮ್ಮ ಸ್ಟೇ ಐತಿ. ನಾವು 8 ಮಂದಿಗೆ 80,000 ರೂಪಾಯಿ ಪೇ ಮಾಡೇವಿ, ಅಂದ್ರೆ 2 ದಿನಕ್ಕೆ. ಇದ ನಮ್ದು ಬ್ಯೂಟಿಫುಲ್ ರೆಸಾರ್ಟ್ ಇದ್ದ ಪಾರ್ಕಿಂಗ್ ಪೂರ್ತಿ ಗುಡ್ಡದ ಮೇಲೆ ಐತಿದ. ಈಗ ನೋಡ್ಬೋದು, ಇದು ಪಾರ್ಕಿಂಗ್ ಏರಿಯಾ. ಮಸ್ತ್ ಸನ್ಸೆಟ್ ಆಗತೈತಿ. ಒಳಗೆ ಹೋಗಿ ನಿಮ್ಗೆ ವ್ಯೂಸ್ ತೋರಿಸ್ತಾನಂತ. ಇದು ಈ ರೆಸಾರ್ಟ್ ರಿಸೆಪ್ಷನ್ ಏರಿಯಾ ನೋಡ್ರಿ. ಇಲ್ಲಿ ನೋಡ್ಬೋದು, ಇಲ್ಲೇ ಜಂಗಲ್ ಸಫಾರಿ ಟೈಪ್ ಹಾಕ್ಯಾರ. ಇಲ್ಲಿ ಬಂದು ಹುಡುಕ ಐತಿ ಇನ್ಫಿನಿಟಿ ಪೂಲ್. ಫಸ್ಟ್ ಹೋಗೋಣಂತ ನಮ್ಮ ರೂಮದ್ದು ಫಸ್ಟ್ ಲುಕ್ ನೋಡೋಣ. ಇದು ನೋಡ್ರಿ ನಮ್ದು ಸುಪೀರಿಯರ್ ರೂಮ್ ವಿತ್ ಪೂಲ್ ವ್ಯೂ ಆ್ಯಂಡ್ ಬಾಲ್ಕನಿ. ಪೂರ್ತಿ ಇದೇನು ನೋಡತ್ತಿರಲ್ಲ ನೀವು ಡೀಟೇಲಿಂಗ, ಪ್ರತಿಯೊಂದು ನಿಮ್ಗೆ ಕಟ್ಟಿಗೆಯಿಂದ ಮಾಡಿದ್ದ. ಇದು ವಾರ್ಡ್ರೋಬ್ ಏನಕ್ಕೆ ನೋಡತ್ತಿರಲ್ಲ, ಇದು ಕಟ್ಟಿಗೆಯಿಂದ ಮಾಡಿದ್ದೈತಿ. ಇದ್ರೊಳಗೆ ನಿಮಗೆ ನೋಡಕ್ಕೆ ಸಿಗ್ತದೆ ಒಂದು ಲಾಕರ್ ಗೋದ್ರೇಜ್ ಇದೆ. ಆಮೇಲೆ ಇಲ್ಲೊಂದು ಟೇಬಲ್ ಟೈಪ್ ಇಟ್ರೆ, ಮತ್ತು ಇಲ್ಲಿ ಚಾಯ್ ಸಾಮಗ್ರಿ ಎಲ್ಲ ಐತಿ. ಒಂದು ಕೆಟಲು ಐತಿ, ಚಾ ಕಾಫಿ ನೀವು ಏನು ಮಾಡ್ಕೋತೀರ ಅದಕ್ಕೆ. ಮತ್ತು ಇಲ್ಲಿ ನೀವು ನೋಡ್ಬೇಕಂತಂದ್ರೆ ಒಂದು ಫ್ರಿಜ್ಜೂ ಐತಿ, ಮಿನಿ ಫ್ರಿಜ್ ನೋಡ್ರಿ. ಇಲ್ಲಿ ಪ್ರತಿಯೊಂದು ಈ ಡೋರ್ ಇಂದ ಇದು ಕಟ್ಟಿಗಿದೆ. ಇಲ್ಲಿ ನಿಮಗೆ ಟೇಬಲ್ ಐತಿ, ಟಿ ವಿ ತೆಳಗೆ ಅದು ಕಟ್ಟಿಗಿದೆ. ಇಲ್ಲಿ ಮ್ಯಾಲೆ ಹಾಕ್ಯಾರ, ಇದು ಟೈಲ್ಸ್ ಐತಿ. ಮತ್ತು ಬೆಡ್ ಮಾತ್ರ ಮಸ್ತ್ ಕಂಫರ್ಟೇಬಲ್ ಅನ್ಸತೈತಿ. ನೋಡಿ ನನ್ನ ಎಸ್ಥೆಟಿಕ್ ವೈಬ್ಸ್ ನೋಡ್ರಿ ನೀವು ರೂಮದ್ದು ಲೈಟಿಂಗ್. ಮತ್ತು ಇಲ್ಲಿ ಪ್ರತಿಯೊಂದು ರೂಮ್ನಾಗೂ ನಾನು ನೋಡತ್ತೀನಿ ಈ ಲೆಪಾರ್ಡದ ಡೀಟೇಲಿಂಗ್ ಕೊಟ್ರು. ಮೇ ಬಿ ಕುಂಬಲ್ಗಡ್ ಫೇಮಸ್ ಇರ್ಬೋದು, ನೀವೇನ್ರ ಇದು ಮಾಡ್ತಾರಂತಂದ್ರೆ. ಮತ್ತು ನಿಮಗೆ ಇಲ್ಲಿ ಕುಂದ್ರಾಗ ಒಂದು ಸೋಫಾನು ಕೊಟ್ರೆ. ಇದು ಪೂರ್ತಿ ಇವ್ರ ಕಡೆ ಇರುವಂಥ ಸುಪೀರಿಯರ್ ಲಕ್ಸರಿ ರೂಮ್. ಮಾತಾಡಕ್ಕೆ 2 ವರ್ಡ್ಸ್ ಇಲ್ಲಿ ನೋಡ್ರಿ, ನಂಗೆ ಅಷ್ಟು ಬ್ಯೂಟಿಫುಲ್ ಆಗೈತೆ. ಇವ್ರದ್ದು ಲಕ್ಸರಿ ಡಿಲಕ್ಸ್ ರೂಮ್ ಏನಿರುತ್ತಲ್ಲ, ಅಲ್ಲಿ ನಾವು ಸ್ಟೇ ಮಾಡತ್ತು. ಟೋಟಲ್ ಹೇಳ್ದಂಗೆ 8 ಜನ ಅದೇವಿ. ಇದ ಇವ್ರದ ಫ್ರಂಟ್ ಏರಿಯಾ. ಇಲ್ಲಿ ನಿಮ್ಗೆ ರಿಸೆಪ್ಷನ್ ಅದು ನೋಡಕ್ ಸಿಗುತ್ತೆ. ಇಲ್ಲೇ ನಿಮಗೆ ಐತಿ ಇನ್ಫಿನಿಟಿ ಫೂಲ್ ನೋಡಂಬರಿ. ಇದೈತಿ ಇನ್ಫಿನಿಟಿ ಫೂಲ್ 4 ಫೀಟ್ ಡೀಪ್. ಸ್ಟಾರ್ಟಿಂಗ್ 4 ಫೀಟಿಂದ ಆಗುತ್ತೆ, ಅಪ್ ಟು 4.5 ಮಟ ಹೋಗುತ್ತೆ. ವ್ಯೂ ನೋಡ್ರಿ, ಇದು ಪೂರ್ತಿ ಇದೇನು ನೋಡತ್ತಿರಲ್ಲ, ವಿಶಾಲವಾಗಿ ಕಾಣ್ತಿರೋ ಗುಡ್ಡಗಾಡ ಪ್ರದೇಶ. ಇದಕ್ಕಂತಾರ ಅರಾವಳಿ ಹಿಲ್ಸ್ ಅಂತೇಳಿ. ಅದ ಅರಾವಳಿ ಹಿಲ್ಸ್ದ ಒಂದು ಗುಡ್ಡದ ಮೇಲೆ ಸಿಚುವೇಟೆಡ್ ಐತಿ ಈ ನಮ್ಮ ಹೋಟೆಲ್. ಇದ್ರೊಳಗೆ ನೀವು ಟೋಟಲ್ ನೋಡ್ತಿರ್ಬೋದು 2, 4, 6, 7 ಇತ್ತಾಗ 7 ಹತ್ತಾಗ ಟೋಟಲ್ ಒಂದು 20-25 ರೂಮ್ ಅಷ್ಟದಾವ. ಪೂರ್ತಿ ಎಲ್ಲ ಲಕ್ಸುರಿಯಸ್ ಮತ್ತು ಡಿಲಕ್ಸ್ ರೂಮ್ ಇದ್ರೊಳಗೆ ನೋಡಕ್ ಸಿಗ್ತಾವ. ಎಲ್ಲದಕ್ಕಿಂತ ಹೆಚ್ಚು ನಾನು ನಿಮ್ಗೆ ಹೇಳ್ದಂಗೆ ಈ ಪ್ರಾಪರ್ಟಿ ಐತ್ರಿ ಗುಡ್ಡದ ಮೇಲೆ. ರೂಮ್ ಟೂರ್ ಅಂತೂ ನಾನು ನಿಮಗೆ ಮಾಡಿಸಿದೆ. ಇಲ್ಲಿ ನೋಡ್ರಿ, ಇಲ್ಲ ನಾವು ಈಗ ಎಲ್ಲರೂ ಪೂಲ್ ಒಳಗೆ ಮಸ್ತ್ ಎಂಜಾಯ್ ಮಾಡಿ ಬಂದಾರ. ತಂಪು ವೆದರ್ ಐತಿ, ತಂಪು ನೀರೊಳಗೆ ಜಳಕ ಮಾಡಿ ಬಂದ. ಇಲ್ಲಿ ನೋಡ್ರಿ, ಇಲ್ಲಿ ಕ್ರಿಸ್ಪಿ ಆಗಿರುವಂಥ ಫ್ರೆಂಚ್ ಫ್ರೈಸ್, ಪಕೋಡ, ಏಕೆ ಪನ್ನೀರ್ ಪಕೋಡ ಮತ್ತು ಚಾಯ್ ಕೊಟ್ಟಿರೋದು ನೋಡ್ರಿ. ಇಲ್ಲಿ ಎಷ್ಟು ಮಸ್ತ್ ಫ್ಯಾನ್ಸಿ ಆಗೈತಿ. 5 ಸ್ಟಾರ್ ಫೀಲ್. ಒಂದು ಸಣ್ಣ ಡೀಟೇಲಿಂಗ್ ಒಳಗೆ ನಿಮ್ಗೆ ನೋಡಕ್ ಸಿಗ್ತದ. मजा आया ना पूल में? अरे पूल में बहुत मजा आया. गर्म चाय मिल जाए और मजा आएगा. मौसम ठंडा है ना हिल स्टेशन. बहुत मस्त है. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಇತ್ತಲ್ಲ, ಟೇಸ್ಟು ಮಸ್ತ್ ಐತಿ.
ಅಷ್ಟು ಕಾಸ್ಟ್ಲಿನೂ ಇಲ್ಲ. ಮತ್ತು ನೀವೇನಾರ ಸಪ್ರೇಟ್ ಡೈನಿಂಗ್ ಮಾಡ್ತೀರಂತಂದ್ರೆ 400-500 ರೂಪಾಯಿ ಒಳಗಿನ ಅದಾವೆಲ್ಲ. ಯಾಕಂದ್ರೆ 5 ಸ್ಟಾರ್ ಪ್ರಾಪರ್ಟಿ ಇರುವಂಥ ರೇಂಜಿಗೆ ಮತ್ತು ಇರುವಂಥ ರಿಮೋಟ್ ಲೊಕೇಶನ್ಗೆ ಇದು ರೇಟಿಂಗ್ ಪ್ರೈಸಿಂಗ್ ಭಾಳ ಲೈಕ್ आता. प्राइसिंग के बारे में क्या बोलेंगे आप? बहुत नॉमिनल है, बहुत नॉमिनल है. हाँ, हम पिछले लॉक में गए थे उदयपुर, उधर बहुत कॉस्टली थे ना जगत निवास पैलेस. उससे कितना अच्छा है ये. हाँ, ಟೇಸ್ಟ್ ಅದಕ್ಕಿಂತ ಚಲೋ ಐತಿ. ಮತ್ತು ರೇಟ್ 50% ಕಮ್ है. बहुत ಹಾಂ ನೋಡ್ರಿ, ಅಲ್ಲಿ ಏನಿಲ್ಲ ಅಂದ್ರೆ ನಮ್ದು 7,000-8,500 ರೂಪಾಯಿ ಬಿಲ್ ಆಗಿತ್ತು. ಬರೀ ಒಂದು ಬಿರಿಯಾನಿ, ಒಂಥರ ಕರಿ ಮತ್ತು 4 ನಾನ್. लग रहा है आपको रिजॉर्ट? मस्त लग रहा है, एकदम फर्स्ट क्लास. पहाड़ के गोद में देखो, मैं लोकेशन चेक कर रहा हूँ. हाँ. सुबह के टाइम जब सनराइजिंग होगा ना, सनसेट तो आप लोगों ने देख ही लिया होगा. हाँ. जब सनराइजिंग होगा तब कमाल का व्यू आएगा. ನೀವು ನೋಡಿರ್ಬೋದು ಅಂತ ಲೊಕೇಶನ್ ಸಿಗ್ತಾವ. ಬಟ್ ಇದು ಕುಂಭಲ್ಗಢ ರಾಜಸ್ಥಾನ ಒಳಗೂ ಹಿಂಗಿರುತ್ತೆ ಅಂತೇಳಿ ನೀವು ಇದ್ರೊಳಗೆ ನೋಡ್ಬೋದು. ವಿತ್ लग रहा है ये लोगों को लग रहा होगा कि उत्तरांचल है, उत्तराखंड है, हिमाचल, बट ये राजस्थान है भाई. द ब्यूटी ऑफ राजस्थान. वो टैगलाइन बोल दीजिए ना राजस्थान का. पधारो हमारे देश, ರಂಗಿಲೋ ರಾಜಸ್ಥಾನ್. ಪೂರ್ತಿ ರೆಸಾರ್ಟ್ ಒಳಗೆ ಇದು ಲೆಪರ್ಡ್ ಮತ್ತು ಇದು ಜಿಂಕಿ ಮತ್ತು ಕಾಡುಕೋಣ ಅವು ಮೂರರದು ಡೀಟೇಲಿಂಗ್ ಭಾಳ ಐತ್ರಿ. ಯಾಕಂತಂದ್ರೆ ಈ ಏರಿಯಾ ಒಳಗೆ ಅವನ್ನೆಲ್ಲ ಭಾಳ ನೋಡಕ್ಕೆ ಅನ್ನೋದು. ನಾವೀಗ ಒಂದು ಸ್ವಲ್ಪ ಚಿಟ್ ಚಾಟ್ ಮಾಡೋಕೆ ಒಂದು ಲೊಕೇಶನ್ ಐತಂತ ಅಲ್ಲಿ ಹೊಂಟವಿ. ಫುಲ್ ಇನ್ನೂ ಗುಡ್ಡ ಇರಾತೀವಿ ನಾವು. ಇಲ್ಲಿ ಇವ್ರದ್ದು ಕಿಚನ್ ಏರಿಯಾ ನೋಡೋಕೆ ಸಿಗುತ್ತೆ. ಒನ್ ಲೈಫ್ ಎಕ್ಸ್ಪ್ಲೋರ್ ಮಾಡಿರಿ. ಇಲ್ಲ ಅದು ಹೊಸ ಪ್ರಾಪರ್ಟಿ ಆಗೈತೆ ನೋಡ್ರಿ. ಇಲ್ಲಿ ಸೇಮ್ ಅರಮನೆ. ವಾವ್, ನಮಗೆ ಇದ್ರದ್ದು ಐಡಿಯಾನೇ ಇಲ್ಲ. ಇನ್ನೂ ಓಪನ್ ಆಗೈತೋ ಇಲ್ಲೋ ಅದು ಐಡಿಯಾ ಇಲ್ಲ. ಭಾರಿ ಮಸ್ತ್ ಮಾಡ್ರಿ. ಸೇಮ್ ಅದು ಪ್ಯಾಲೇಸ್ ಇರುತ್ತಲ್ಲ, ಪ್ಯಾಲೇಸನೇ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೂ ಸನ್ಸೆಟ್ಟದ್ದು ಒಂದು ಸ್ವಲ್ಪ ನಿಮ್ಗೆ ಕಾಣತಿರ್ಬೋದು. ನಾನು ಬೇಕಂತ ನಿಮಗೆ ಫ್ಲ್ಯಾಶ್ ಲೈಟ್ ಹಾಕಿಲ್ಲ, ಯಾಕಂತಂದ್ರೆ ನಿಮ್ಗೆ ಅದು ಫೀಲ್ ಬರಲಿ ಅಂತಂತೇಳಿ. ಈಗ ನಾವು ಡಿನ್ನರ್ ಮಾಡಕ್ಕೆ ಹೊಂಟಿದ್ದೀವಿ ರೀ. ಅದಕ್ಕಿಂತ ಮೊದಲು ನಿಮಗೆ ಫಸ್ಟ್ ಒಂದಿಟ್ಟು ಈ ಪ್ರಾಪರ್ಟಿದ ಸ್ವಿಮ್ಮಿಂಗ್ ಪೂಲ್ ಲೈಟಿಂಗ ಮತ್ತು ಪ್ರಾಪರ್ಟಿ ಲೈಟಿಂಗ್ ತೋರ್ಸೋಣ ಅಂತೇಳಿ ಬಂದೆ. ನೋಡ್ರಿ, ಶಿಟ್ ಆಫ್ ಮಾಡ್ಯಾರ. ಬಟ್ ಇರಲಿ, ಇದು ನೋಡ್ರಿ, ಇದು ನಮ್ಮ ಪ್ರಾಪರ್ಟಿ ಪೂರ್ತಿ ಸೌಂಡ್ ಕೇಳಿಸೋತಿರ್ಬೋದು ನೀವು, ಕಾಡೊಳಗಿನ ಸೌಂಡ್. ಓ ಚುಕ್ 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 ಸೌಂಡ್ ಕೇಳಿಸೋತಿರ್ಬೋದು. ಪಟ್ನ ಹೋಗೊಂಬರ್ರಿ. ನಾವು ಎಲ್ಲ ಡಿನ್ನರ್ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಇನ್ಕ್ಲೂಡ್ ಮಾಡೀವಿ. ಹೋಗಿ ಈಗ ಡಿನ್ನರ್ ಮಾಡೋಣ ಅಂತ. ಇವ್ರದ್ದು ರೆಸ್ಟೋರೆಂಟ್ ಏರಿಯಾ ರೀ. ಈಗ ಒಳಗೆ ಎಂಟ್ರ್ ಆಗತ್ತೇವೆ ನಾವು. ಸೈಲೆಂಟ್ ಆಗೈತಿ. ಇಲ್ಲಿ ಬಫೆ ಸಿಸ್ಟಮು ಇರುತ್ತೆ. ಇಲ್ಲೇ ಬಫೆ ಸಿಸ್ಟಮು ಇರುತ್ತೆ. ಬಟ್ ನಾವೇನು ಮಾಡಿದ್ದೀವಪ್ಪ ಅಂತಂತಂದ್ರೆ ಜಾಸ್ತಿ ಜನ ಇಲ್ದಿರೋದ್ರಿಂದ ನಿಮ್ಗೆ ಏನು ಬೇಕು ಹೇಳ್ರಿ, ನಾವು ಅದನ್ನು ಪ್ರಿಪೇರ್ ಮಾಡಿಕೊಡ್ತೀವಿ ಅಂತೇಳಿ ಚೆಫ್ ಅವರ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಅದಕ್ಕೆ ನಾವೆಲ್ಲ ಇದು ಮಾಡೀವಿ. ಅದಕ್ಕೆ ನಾವು ಒಂದು ಸ್ವಲ್ಪ ಆರ್ಡ್ರ್ ಮಾಡೀವಿ. ಏನೇನು ಆರ್ಡ್ರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಿಮಗೆ ಸೆಟ್ಟಿಂಗ್ ಏರಿಯಾ ಸಿಗುತ್ತೆ, ನೋಡ್ಬೋದು ನೀವು. ಪೂರ್ತಿ ರಾಜಸ್ಥಾನಿ ಮೆನು ಚೂಸ್ ಮಾಡ್ಕೊಂಡಿದ್ದೀವಿ ನಾವು. ಸ್ಟಾರ್ಟರ್ ಒಳಗೆ ಪನೀರ್ ಟಿಕ್ಕಾ ಮಸಾಲ, ಪಾಸ್ತಾ, ಅದು ದೇಸಿ ಮಸಾಲ ಒಳಗೆ ಹಾಕಿದ್ದೆ. ಮತ್ತು ರಾಜಸ್ಥಾನಿ ಸ್ಪೆಷಲ ಪರವಾಯಿ ಆಲೂ ಅಂತಿದೆ. ಇದು ಪರವಾಯಿ ಆಲೂ ಏನೈತಲ್ರಿ, ಇಲ್ಲಿ ನೋಡ್ಬೋದು ನೀವು. ಇದು ಪೂರ್ತಿ ಇದು ಹೊರಗಡೆ ಐತೆ ಆಲೂಗಡ್ಡೆ ಐತಿ. ಆಲೂಗಡ್ಡೆ ಒಳಗೆ ಫಿಲ್ಲಿಂಗ್ ಹಾಕ್ಯಾರ. ಏನು ಕೈಗೆ ಸಿಗೋದೇ ಇಲ್ಲ ಅಂತೇಳ್ರಿ. ನಂಗೆ ಒಂದು ಟೈಪ್ ಇದೆ ಆಲೂ ಟಿಕ್ಕಿ ಹಂಗನೂ ಟೇಸ್ಟ್ ಬಂತ. ಪರ್ವ ಆಲೂ ಟೇಸ್ಟ್ ನೋಡಿ ಒಂದು ಟೈಪ್ ಆಲೂ ಟಿಕ್ಕಿ ಫ್ಲೇವರ್ ಬರತೈತಿ. ಬಟ್ ಆಲೂ ಟಿಕ್ಕಿ ಹೆಂಗಿದ್ರೆ ಫ್ರೈ ಮಾಡಿಲ್ಲ, ಫುಲ್ ಬರೀ ಫಿಲ್ಲಿಂಗ್ ಇಟ್ಟು ಅದು ಆಲೂಗಡ್ಡೆ ಏನು ಕುದಿಸಿರ್ತಾರಲ್ಲ ಅದನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಫಿಲ್ಲಿಂಗ್ ಡೆಕೋರೇಟ್ ಮಾಡಿ ಕೊಟ್ಟಂಗೆ ಐತೆ. ಇಲ್ಲಿ ಮತ್ತು ನಾವು ತರಿಸಿವಿ ದೇಸಿ ಮಸಾಲ ಪಾಸ್ತಾನ. ಇದ್ರೊಳಗೆ ವೆಜ್ಜೀಸ್ ಎಲ್ಲ ಐತಿ, ನೋಡ್ಬೋದು ನೀವು. 5 ಸ್ಟಾರ್ ಡಿನ್ನರ್. ವೈಟ್ ಸಾಸ್ ಸ್ಪೈಸಿ ಭಾಳ ಐತೆ ಪಾಸ್ತಾ. ಮತ್ತು ಇದ್ರೊಳಗೆ ಬೆಸ್ಟ್ ಥಿಂಗ್ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾರ್ಮಲ್ ಆಗಿ ಉಳ್ಳಾಗಡ್ಡಿ ಜಾಸ್ತಿ ಆನಿಯನ್. ಮೇನ್ ಕೋರ್ಸ್ ಒಳಗೆ ಕಾಜು ಕರಿ ಮತ್ತು ಖೇರ್ ಸಾಂಗ್ರಿ ರೈಸ್ ಹೇಳಿದ್ದೀವಿ. ಇದು ಖೇರ್ ಸಾಂಗ್ರಿ ರಾಜಸ್ಥಾನಿ ಡಿಶ್. ತಂದೂರಿ ನಾನೇ ತಂದೂರಿ ಅನ್ನ, ಗಾರ್ಲಿಕ್ ನಾನ್. ನೋಡ್ರಿ ಹಂಗೆ ನೋಡ್ಕೊಂಡು ಹೋಗ್ರಿ. ಸರ್ವಿಸ್ ನೋಡ್ರಿ 10/10. ಎಲ್ಲರೂ ಮಸ್ತ್ ಮನಸ್ಸಿಂದ ಸರ್ವಿಸ್ ಮಾಡತ್ತಾರ. ಇಲ್ಲೇ ರಾಯ್ತಾ ಬಂದೈತಿ, ವೆಜಿಟೇಬಲ್ ರಾಯ್ತಾ.
ಮೇನ್ ಕೋರ್ಸು ಮಸ್ತ್ ಇತ್ತು, ಒಂದು ಸ್ವಲ್ಪ ತಪ್ಪು ಹುಡ್ಕಾಗಲಿಲ್ಲ ನಮ್ಗೆ. ಟೇಸ್ಟ್ 10/10. ಮತ್ತು ನಾವು ಡೆಸರ್ಟ್ ಒಳಗೆ ತೊಗೊಂಡಿದ್ವಿ ಬ್ರೌನಿ, ಐಸ್ ಕ್ರೀಮ್ ಮತ್ತು ಗುಲಾಬ್ ಜಾಮೂನ್ ಇತ್ತು. 3 ಆಪ್ಷನ್ ಇದ್ದು, 3 ಆಪ್ಷನ್ನು ತೊಗೊಂಡು ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ. ಟೈಮ್ ನೋಡ್ರಿ ರಾತ್ರಿ 11:55 ಆಗೈತಿ. ಅಡ್ಡಾಡಕ್ಕೆ ಬಂದೇವಿ. ಪೂರ್ತಿ ಶಾಂತ ಐತಿ, ಪೂರ್ತಿ ಏನು ಜಂಗಲ್ ಐತೆ ನೋಡ್ರಿ. ದೂರ ಏನು ಕಾಣತ್ತಿಲ್ಲ. ಇದ್ರದ್ದು ಒಂದು ಸ್ವಲ್ಪ ಲೈಟ್ ಔಟ್ ಮಾಡ್ರೆ. ಮತ್ತು ನಮ್ಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಏನೈತಪ್ಪ ಅಂತಂತಂದ್ರೆ, ಈ ಗೇಟ್ ಇದೇನಿದೆ ಗಾಡಿ ನೋಡತ್ತಿರಲ್ಲ, ಈ ಗಾಡಿ ದಾಟಿ ಆಚೆ ಹೋಗ್ಬಾರ್ದಂತ, ಪ್ರಾಣಿಗಳು ಬರ್ತಾವ. ಸೊ ಕೋಆಪ್ರೇಟ್ ಮಾಡ್ರಿ ಅಂತ ಹೇಳ್ಯಾರ ನೋಡ್ರಿ. ನಾವು ಹಂಗೆ ಮಿಕಾ ಆ ಥರ ಅಡ್ಡಾಡತ್ತೇವಿ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಫುಲ್ ಬಿಸಿಲಾಗ್ಬಿಟ್ಟತಿ. 8:30 ಸುಮಾರು ಆಗೈತಿ. ಈಗ ನೀವು ಸನ್ರೈಸ್ ನೋಡ್ರಿ ಅಂತ ಹೇಳಿ ಅನ್ಕೋತಾನೆ ನಾನು. ಡೇಟು ಇನ್ನು ಕುಂಬಲ್ಗಡ ಮಸ್ತ್ ಎಂಜಾಯ್ ಮಾಡತ್ತೀವಿ. ಈಗ ನೋಡ್ರಿ ಇಲ್ಲೇ ಬೆಳಿಗ್ಗೆ ಎದ್ದ ಪೂಲ್ ಒಳಗೆ ಆಟ ಆಡಕ್ಕೆ ಹೋಗ್ಬಿಟ್ರೆ ಎಲ್ಲರೂ. ನಾನು ಒಂದು ಸ್ವಲ್ಪ ಜಾಸ್ತಿ ಮಲ್ಕೊಂಡಿದ್ದೆ. ಇಷ್ಟು ಮಸ್ತ್ ತಂಪು ವೆದರ್ ಅಂತ ಹೇಳ್ರಿ. ಇಲ್ಲೇ ರಾತ್ರಿ ಎಲ್ಲ ಅಡ್ಡಾಡಿದ್ವಿ ಆರಾಮ ಶಾಂತ ರೀತಿಯಾಗಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಗುಡ್ದಾಗ ಮನೆ ಇರ್ತಾವಲ್ಲ ಅವು ಅದಾವೆ ಇಲ್ಲೇ ಪೂರ್ತಿ. ಇಲ್ಲಿ ನೋಡಂದ ನಮ್ದು ಈಗ ಬ್ರೇಕ್ಫಾಸ್ಟ್ 10 ಗಂಟೆ ಒಳಗೆ ಐತಿ. ಈಗ 8:30 ಆಗದ ಟೈಮಿಂಗ್, 8:30 ಆಗದ ಟೈಮಿಂಗ. ಬಟ್ ಒಂದೇ ಏನಪ್ಪ ಅಂತಂದ್ರೆ, ನೀವು ಸ್ವಿಮ್ಮರ್ಸ್ ಇದಾರೆ ಅಂದ್ರೆ ಇದು ನಿಮಗೆ ಮಜಾನ ಬರೋಂಗಿಲ್ಲ. ಇದು ಯಾಕಂದ್ರೆ 4.5 ಫೀಟ್ ಐತೆ ಬರೀ. ಅಲ್ಲಿ ನೋಡ್ರಿ, ಇಲ್ಲಿ ಪ್ರತಿಯೊಂದು ರೆಸಾರ್ಟು ಇಲ್ಲಿ ಬರೀ ಗುಡ್ಡದ ಮೇಲೆ ಅದಾವ. ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟದ್ದು ಅರೇಂಜ್ಮೆಂಟ್ ಆಗೈತೆ ನೋಡ್ರಲ್ಲೇ. ಬಫೆ ಸಿಸ್ಟಮ್ ಐತಿ. ಇಲ್ಲೆಲ್ಲ ಕಟ್ಲರೀಸ್ ಇಟ್ರು ಫಸ್ಟ್. ಆಮೇಲೆ ಟೀ, ಕಾಫಿ, ಕಾಂಪ್ಲೆಕ್ಸ್, ಚಾಕೋಸ್ ಇಲ್ಲೇ ಅದಾವ. ಜ್ಯೂಸ್, ಫ್ರೆಶ್ ಜ್ಯೂಸ್ ಐತಿ ಯಾವುದಂತೇಳಿ ಹೇಳಿಲ್ಲ ಇವ್ರ. ಮತ್ತು ಇದು ರಿಯಲ್ ಜ್ಯೂಸ್. ಆ ಸೈಡ್ ಮೇನ್ ಐಟಮ್. ಮತ್ತು ಇಲ್ಲೇ ಟೋಸ್ಟ್ರ, ಬಟರ್ jam, ಮಾಮ್ಲೆಟ್, fresh ಫ್ರೂಟ್ ಕೇಕ್. ವಾವ್. ಎಲ್ಲ ಡೆಸರ್ಟ್ ಐಟಮ್ಸ್. ಮೇನ್ ಐಟಮ್ಗಳು ಇದೆ. ये अच्छा था वो. प्लेन कार्ड, मेथी पराठा, पोहा, नमकीन, पैनकेक and some baked beans, some puri bhaji, tea, hot cold milk, cereal. ಇದೆಲ್ಲ ನೋಡ್ರಿ ಇವತ್ತಿಂದ ಬ್ರೇಕ್ಫಾಸ್ಟದ್ದು ಬಫೆ ಐತಿ. And wish you good appetite. ಥ್ಯಾಂಕ್ ಯು ಸೋ ಮಚ್. Please sir. ಇಲ್ಲ ಪೂರ್ತಿ ಬಫೆನ ತೊಗೊಂಬಂದಿನಿ. ಸ್ಟಾರ್ಟಿಂಗ್ ವಿತ್ ಬ್ರೆಡ್ ಜಾಮ ಬಟರ್. ಮತ್ತು ಇಲ್ಲಿ ಐತಿ ಕಾಂಪ್ಲೆಕ್ಸ್, ಫ್ರೂಟ್ ಜ್ಯೂಸ್, ಮೇಥಿ ಪರಾಟ, ಅವಲಕ್ಕಿ, ಮತ್ತು ಇದೊಂದು ಯಾವುದೋ ಆಲೂದು ಏನೋ ಇತ್ತು. ಮತ್ತಿಲ್ಲೇ ಮತ್ತಿಲ್ಲೇ ಬೇಕ್ಡ್ ಬೀನ್ಸ್, ಪ್ಯಾನ್ಕೇಕ್, ಕೇಕ್ ಮತ್ತು ಫ್ರೂಟ್ಸ್. ಇದೆಲ್ಲ ಎದ್ರೊಳಗೆ ಬರುತ್ತಪ್ಪ ಅಂತಂದರೆ ಡೆಸರ್ಟ್ ಒಳಗೆ ಬರುತ್ತೆ. ನಾನು ಇದ್ರೊಳಗೆ ಮಿಸ್ ಮಾಡಿದ್ದೆ ಪೂರಿ ಮತ್ತು ಈಗ ಟೀ ಕಾಫಿ ತಂದಿಲ್ಲ. ಇದನ್ನೆಲ್ಲ ಒಂದು ರೌಂಡ್ ಮುಗಿಸಿ ಹೋಗೋಣ ಅಂತ ನೋಡೋಣ. ಮೊದಲ ಪರಾಟ ಟೇಸ್ಟ್ ಹೆಂಗಿದೆ ಅಂತೇಳಿ. ಯಾಕಂತ ನಾರ್ತ್ ಒಳಗೆ ಬಂದಿರ್ತಾನೆ ಅಂತ ನಂಗೆ ಮೊದಲ ಎಕ್ಸ್ಪೆಕ್ಟೇಷನ್ ಚಲೋ ಇರುತ್ತೆ ಪರಾಟ ಬಗ್ಗೆ. ಪರಾಟ ತಿನ್ನೋಕ್ಕೆ ದೈನ ತಂದಿಲ್ಲ ಅಲ್ರಿ ನಾನು. ಮೊಯ ಆಗ್ಬಿಡುತ್ತೆ. ಹಾಂ, ಬಟ್ ಉಪ್ಪಿನಕಾಯಿ ಐತಿ. ಉಪ್ಪಿನಕಾಯಿ ಜೊತೆ ಪರಾಟದ ಟೇಸ್ಟ್ ನೋಡೋಣ ಅಂತ. ಪರಾಟ ಭಾಳ ಹಾರ್ಡ್ ಅನ್ನಿಸ್ತು ನಂಗೆ. ಅವಲಕ್ಕಿ ಇಟ್ಟಿದ್ರೆ, ಅವಲಕ್ಕಿ ಜೊತೆ ಶೇವನು ಇಟ್ಟಿದ್ರೆ. ಬರೀ ಇದ್ರ ಟಿಕ್ಕಿ ಏನೈತಲ್ಲ, ಇದ್ರ ಟೇಸ್ಟ್ ನೋಡೋಣ ಸಾಸ್ ಜೊತೆ. ಪರಾಟ ಭಾಳ ಹಾರ್ಡ್ ಐತೆ. ಅವಲಕ್ಕಿ ಚಲೋ ಐತೆ. ಏನು ಟಿಕ್ಕಿ ಟೈಪ್ ಐತಲ್ಲ, ಮಸ್ತ್ ಟೇಸ್ಟ್ ಬರಾಗುತ್ತೆ. ಸ್ಯಾಂಡ್ವಿಚ್ನು ಟೇಸ್ಟ್ ಚಲೋ ಐತೆ ಅಂತ ಹೇಳ ನೋಡೋಣ ಅಂತ. ಇದ್ರೊಳಗೆ ಫಿಲ್ಲಿಂಗ್ ಏನೇನೈತೆ ಅಂತ ನೋಡಿದ್ರೆ, ಸ್ಯಾಂಡ್ವಿಚ್ ಒಳಗೆ ಟೊಮೆಟೊ, ಸೌತೆಕಾಯಿ ಮತ್ತು ಮೇಯೋನೀಸ್ ಟೈಪ್ ಆಗ್ಯಾರ. ಸ್ವಲ್ಪ ಪೆಪ್ಪರ್ ಉದುರ್ಸ್ಯಾರ. ಪೂರ್ತಿ ಮೈಲ್ಡ್ ಫೇರ್ ಬರ್ತೈತಿ. ಅದ್ರೊಳಗೆ ಹೆಂಗೈತಪ್ಪ ಅಂತಂತಂದ್ರೆ, ಟ್ಯಾಂಗಿನ ಸಂಬಂಧ ಸ್ವಲ್ಪ ಇದನ್ನು
ಹುಂಚಿಗಾಯ್ದು ಇದನ್ನು ಹಿಂಡ್ದಂಗೆ ಇದು ಭಾಳ ಟೈಮ್ಗೆ ನಾನು ಆನ್ ಡಿಮ್ಯಾಂಡ್ ಆಮ್ಲೆಟು ಮಾಡಿಸಿದ್ದೆ. ಫೈನಲಿ ಊಟ ಮಾಡಿ ಹೊರಗೆ ಬಂದೇವ್ರಿ. ನಂಗೆ ಬ್ರೇಕ್ಫಾಸ್ಟ್ ಮೆನು ಒಳಗೆ ಒಂದು ಮಿಸ್ಸಿಂಗ್ ಅನಿಸಿದೆ ಏನಪ್ಪ ಅಂತಂದ್ರೆ ಸೌತ್ ಇಂಡಿಯನ್ ಸ್ಟೈಲ್ ಯಾವುದು ಬ್ರೇಕ್ಫಾಸ್ಟ್ ಇಲ್ಲ. ನಾರ್ಮಲಾಗಿ ನಿಮ್ಗೆ ಏನಾರ ಈ ಟೈಪ್ ಪರಾಟ ಗಿರಾಟ ಇಷ್ಟ ಇಲ್ಲ ಅಂತಂದ್ರೆ ನೀವು ತಿನ್ಬೋದಾ. ಬ್ರೆಡ್ ಜಾಮ ಕಾಂಪ್ಲೆಕ್ಸ್ ಅದೆಲ್ಲ ಆಪ್ಷನ್ ಇತ್ತು. ಬಟ್ ನಾನು ಅನಿಸುತ್ತೆ ಇದು ಇರೋ ಪ್ರಾಪರ್ಟಿಗೆ ಇರೋ ಲೊಕೇಶನಿಗೆ, ಯಾಕಂತಂದ್ರೆ ಟೂರಿಸ್ಟ್ ಡೆಸ್ಟಿನೇಷನ್ ಸೌತ್ ಇಂಡಿಯನ್ ಸ್ಟೈಲ್ ಮೆನ್ಯೂನು ಆ್ಯಡ್ ಮಾಡ್ಬೇಕಂತೇಳಿ ಇಲ್ಲಿ ನೋಡ್ರಲ್ಲ ನಮ್ಮ ಲಕ್ಸುರಿಯಸ್ ಪ್ರಾಪರ್ಟಿನ ಈಗ ನಾವು ಚೆಕ್ಔಟ್ ಮಾಡೋದಿಲ್ಲ, 2 ದಿನ ಸ್ಟೇ ಐತಿ. ಈಗ ನಾವು ಹೊಂಟೇವೆ ಕುಂಬಲ್ಗಢ ಫೋರ್ಟಿಗೆ.